ನಾರಾಯಣ ಸ್ವಾಮಿ ಒಂದು ಟೀಕೆ ಮಾಡಿದ್ದಾರೆ ಸರ್, ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕೊಡ್ತಿದ್ದೀರಿ. ಅವರು ವಾರಸ್ದಾರರು ನಮ್ಮ ಸಮಾಜಕ್ಕೆ ಆಗಲಿ ಪರಿಶಿಷ್ಟ ಜನಾಂಗಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಹೋರಾಟ, ಅವ್ರ ಹಿನ್ನೆಲೆ ನಮಗೂ ಚೆನ್ನಾಗಿ ಗೊತ್ತಿದೆ. ಮಾತಿನಲ್ಲಿ ಇತಿಮಿತಿ ಇರಲಿ. ಅವ್ರ ಪಕ್ಷ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಮೇಲ್ಮನೆಯಲ್ಲಿ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೋ, ಆ ವಿಚಾರನ ಬಿಂಬಿಸ್ಕೊಳ್ಳೋಕ್ಕೋ ಅವ್ರದ್ದೇ ಆದಂಥ ಹೇಳಿಕೆಗಳನ್ನ, ಅವರ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಂಡು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಅವ್ರ ಸಿದ್ಧಾಂತ ಏನಿತ್ತು, ಈಗ ಅಲ್ಲೋದಾಗ ಅವ್ರ ಸಿದ್ಧಾಂತ ಏನಿದೆ. ನಾನು ಮಾತಾಡೋಕ್ಕೋದ್ರೆ ಭಾಳ ವಿಚಾರ ಮಾತಾಡ್ತೀನಿ. ಸಮಯೋಚಿತವಾಗಿ ನಾವು ಅದಕ್ಕೆ ಉತ್ತರ ಕೊಡೋಣ. ಇಲ್ಲವೇ ಇಲ್ವಲ್ಲ. ಅದು ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ಬೋದು. ರಾಜಕೀಯವಾಗಿ ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ಆರೋಗ್ಯಪೂರ್ಣವಾದಂಥ ಉತ್ತರ ಕೊಡ್ಬೋದು. ರಾಜಕೀಯವಾಗಿ ಅವಕಾಶಕ್ಕೋಸ್ಕರ ಸಿದ್ಧಾಂತನ ಬದಲಾಯಿಸ್ಕೊಂಡು ಹೋದಂಥವ್ರಿಗೆ ನಾವೇನು ಉತ್ತರ ಕೊಡಬೇಕಾದ ಅವಶ್ಯಕತೆ ಸರ್. ಈಗ ಬಜೆಟ್ ನಿನ್ನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಜೆಟ್ ಬಹು ಜನರ ಪಾಲಿಗೆ ಸಂತಸದಾಯಕವಾದಂಥ ಬಜೆಟ್. ವಿಶೇಷವಾಗಿ ದಮನಿತರಿಗೆ ಯೋಜನೆಗಳ ಮಹಾಪೂರ. ಬಜೆಟ್ನ ಓದಿ ಜೀರ್ಣಿಸ್ಕೊಳ್ಳೋದಕ್ಕೆ, ಅರ್ಥೈಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥವರ ತಪ್ಪು ಗ್ರಹಿಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ, ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿ ಬಜೆಟ್ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯವರು ಬರೀ ಡ್ಯಾಮ್ ನಿರ್ಮಾಣ ಮಾಡಿಲ್ಲ, ಎಲ್ಲೆಲ್ಲಿಗೆ ನೀರು ತಲುಪಬೇಕೋ ಅಲ್ಲಿಗೆಲ್ಲ ನಾಲೆಗಳನ್ನು ಮಾಡಿ, ಟೈಲೆಂಡ್ಗೆ ನೀರಿನ ಸಮಸ್ಯೆ ನಾವು ನೋಡ್ತಾ ಇದ್ದೀವಲ್ಲ, ಆ ರೀತಿ ಟೈಲೆಂಡ್ ಸಮಸ್ಯೆ ಬರದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಎಲ್ಲ ಕಡೆಗೂ ಆ ಡ್ಯಾಮ್ನ ನೀರು ತಲುಪುವಂಥ ರೀತಿಯಲ್ಲಿ ಸಮೃದ್ಧಿಯನ್ನು ನೀಡ್ತಕ್ಕಂಥ, ತಂಪನ್ನು ಎರೀತಕ್ಕಂಥ, ಅಭಿವೃದ್ಧಿ ಜೊತೆಯಲ್ಲಿ ಬದುಕ್ತಕ್ಕಂಥ ಬಜೆಟ್ ಇದಾಗಿದೆ. ಮುಂದಿನ ವಾರದ ಚರ್ಚೆಯಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಬೆಳಕು ಚೆಲ್ಲೋರಿದ್ದೀವಿ. ಬಜೆಟ್ನ ಸಾರಾಂಶವನ್ನು ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡುವ ಸಾಮರ್ಥ್ಯದೊಂದಿಗೆ ಕಾಂಗ್ರೆಸ್ ಸಜ್ಜಾಗಿದೆ. ಆಡಳಿತ ಪಕ್ಷ ಇದಕ್ಕೆ, ಎದುರಾಳಿಗಳು ಏನು ಹೇಳಿಕೆಗಳನ್ನ ನೀಡಿದ್ದಾರೆ ಅದಕ್ಕೆ ಸಮಂಜಸವಾದಂಥ ಒಂದು ವಾದವನ್ನು ನಾವು ಮಂಡಿಸ್ತೀವಿ. ಅವರು ಕೂಡ ಒಪ್ಪತಕ್ಕಂಥ ರೀತಿಯಲ್ಲಿ ಈ ವಿಚಾರಗಳನ್ನ ನಾವು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಬಿಜೆಪಿಯವರು ಹಲಾಲ್ ಬಜೆಟ್ ಅಂತ ಹೇಳ್ತಾರೆ. ಈಗ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಅವರು ಯಾವ ವರ್ಗನೂ ಪ್ರೀತಿಸಿದವರಲ್ಲ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಒಡೆಯಲಿಕ್ಕೆ ಹೊರಟವರು, ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿದ್ದು. ಮುಂದಿನ ದಿನ ಅದು ಅವ್ರಿಗೆ ಮಾರಕ ಆಗೋ ದಿನ ಬರ್ತಾ ಇದೆ. ಅದಕ್ಕೆ ಅವ್ರು ಬೇರೆ ಇನ್ನೇನು ಅವರಲ್ಲಿ, ನಾನು ವಿದ್ಯಾರ್ಥಿ ದಶೆಯಿಂದ ನೋಡ್ತಾ ಇದ್ದೀವಿ, ಅವರು ಧರ್ಮಾಧಾರಿತವಾಗಿ ಮಾತಾಡೋದು ಬಿಟ್ಟರೆ ವಿಷಯಾಧಾರಿತವಾಗಿ, ಅಭಿವೃದ್ಧಿ ಆಧಾರಿತವಾಗಿ, ಅಥವಾ ಈ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಉಳ್ಳವರು ಮತ್ತು ಬಡವರ ಅಂತರವನ್ನು ಕಡಿಮೆಗೊಳಿಸ್ತಕ್ಕಂಥ ಯೋಜನೆಗಳೇ ಅವರದ್ರಲ್ಲಿ. ಅವರಿಗೆಲ್ಲ ಅಂಬಾನಿ, ಅದಾನಿ ಆಗಿರಾಕಿಗಳು. ಹಾಗಾಗಿ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದ್ರಿಂದ ಏನು ಪ್ರಯತ್ನ. ರಾಜ್ಯಾದ್ಯಂತ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಸರ್, ಪ್ರತಿ ಜಿಲ್ಲೆಗಳಲ್ಲೂ ಕೂಡ. ಈಗ ನಾವು ಅದನ್ನು, ಅವರ ಹಕ್ಕನ್ನು ನಾವೇನು ಮೊಟಕುಗೊಳಿಸೋದಿಲ್ಲ. ಅದಕ್ಕೆ ವಿಷಯಾಧಾರಿತವಾಗಿ ಮಾಡಿ, ವಿಷಯನೇ ಇಲ್ಲದೆ ಇರ್ತಕ್ಕಂಥ ವಿಷಯನ ಎತ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತಾರೆ. ಅವರ ಬೌದ್ಧಿಕ ಮಟ್ಟನ ಅವರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಬಜೆಟ್ ಬಗ್ಗೆ ಟೀಕೆ ಮಾಡೋಕ್ಕೆ ಬೇರೆ ವಿಚಾರ ಇದೆ ಅಂತ ಈ ವಿಚಾರ ತಗೊಂಡಿದ್ದಾರೆ. ನಿಮಗೆ ಗವರ್ನರ್ ಸ್ಪೀಚ್ ಮೇಲೆ ಅವರು ಮಾತಾಡೋದಂಥ ವಿಚಾರಗಳನ್ನ ಗಮನಿಸಿದ್ದೀವಿ. ಯಾವುದಾದ್ರು ಒಂದು ಅಂಶ ತಪ್ಪಾಗಿತ್ತು ಅಂತ ಹೇಳಿದ್ರ? ನೀವು ಇದನ್ನು ಅನುಷ್ಠಾನ ಮಾಡಿಲ್ಲ, ಇದನ್ನ ಹೇಳೋದು ಸುಳ್ಳು ಅಂತ ಹೇಳಿದ್ರ? ಸುಳ್ಳು ಹೇಳ್ಸಿದಿರಿ ಅಂತ ಹೇಳಿದ್ರು ಹೊರತು ಯಾವುದನ್ನ ಸುಳ್ಳು ಹೇಳ್ಸಿದ್ರಿ ಅಂತ ಒಂದಾರು ಅಂಶ ಅಂತ ಹೇಳಿದ್ರ? ನಾನು ಗಮನಿಸ್ತಾ ಇದ್ದೆ. ರಾಜ್ಯಪಾಲ ನಾವು ಬರ್ಕೊಟ್ಟಿದ್ದದ್ದು ಸುಳ್ಳು ಅನ್ನೋದಾದರೆ ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಅವಕಾಶಗಳು ಪೂರ್ತಿ ಅವ್ರಿಗೆ ಇದ್ದದ್ದು. ಅದು ಯಾವುದನ್ನು ಹೇಳ್ದೇನೆ ಇದನ್ನು ಗವರ್ನರ್ ಕೈಲಿ ಸುಳ್ಳು ಹೇಳ್ತೀರಿ ಅಂತಲೇ ಮಾತ್ರ ಹೇಳ್ಬೇಕು. ಯಾವ್ಯಾವ ವಿಚಾರ ಸುಳ್ಳು ಒಬ್ಬರು ಹೇಳಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಬೇರೆ ಡಿವಿಯೇಟ್ ಆಗಿ ಬೇರೆ ಬೇರೆ ವಿಚಾರಕ್ಕೆ ಹೋದರು. ಈಗಲೂ ಅಷ್ಟೇ, ಸಿದ್ದರಾಮಯ್ಯನ ಅರ್ಥೈಸ್ಕೊಳ್ಳೋಂಥ ಶಕ್ತಿ, ಯೋಗ್ಯತೆ ಇಲ್ದವರು, ಅಥವಾ ಅದರ ಬಗ್ಗೆ ಆರ್ಥಿಕ ವಿಚಾರಗಳನ್ನ ಅರಿವಿಲ್ಲದೆ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥ ಮಾತು. ಇದು ಅವ್ರ ವಿವೇಚನೆಗೆ ಬಿಟ್ಟಂಥ ವಿಚಾರ. ನಾವು ಅದನ್ನು ಸದನದಲ್ಲಿ ಉತ್ತರ ಕೊಡ್ತೀವಿ.